ಬೆಳೆಗಾರರ ಮತ ಕೇಳುವ ನೈತಿಕತೆ ಇಲ್ಲ. ಸಹಕಾರ ಭಾರತಿ ಬಿಜೆಪಿ ಪಕ್ಷದ ಒಂದು ಅಂಗಸಂಸ್ಥೆ ಎಂದು ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ರಮೇಶ್ ಹೆಗ್ಡೆ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕೇಂದ್ರ ಸಚಿವರು ಅಡಿಕೆ ಬಗ್ಗೆ ತಪ್ಪು ಕಲ್ಪನೆ ಹೋಗಲಾಡಿಸುತ್ತಾರೆ ಅಂತ ಅಂದುಕೊಂಡಿದ್ದೆವು. ಆದರೆ ಕೃಷಿ ಸಚಿವರು ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಫೆಬ್ರವರಿ 4ರಂದು ಮ್ಯಾಮ್ಕೋಸ್ ಚುನಾವಣೆ ನಡೆಯಲಿದೆ. ಅಡಿಕೆ ಬಗ್ಗೆ ತಮ್ಮದೇ ಸರ್ಕಾರದ ಕೃಷಿ ಸಚಿವರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಸಹಕಾರಿ ಭಾರತಿ ಸಂಪೂರ್ಣ ವಿಫಲವಾಗಿದೆ. ಅಡಿಕೆಯ ಮಾನಕ್ಕಿಂತ ಸಹಕಾರ ಭಾರತೀಯರಿಗೆ ಅವರ ಬಿಜೆಪಿ ಪಕ್ಷ ಮುಖ್ಯ. ಇಂಡೋನೇಷ್ಯಾದಿಂದ ಕಳಪೆ ಗುಣಮಟ್ಟದ ಅಡಿಕೆ ಶಿವಮೊಗ್ಗಕ್ಕೆ ಬರ್ತಾ ಇದೆ. ಇದರ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ಲ ಎಂದು ಹೇಳಿದರು. ಈಗ ಮ್ಯಾಮ್ಕೋಸ್ ಎಲೆಕ್ಷನ್ ನಾಡ್ದು ಬರ್ತಾ ಇದೆ. ಫೆಬ್ರವರಿ 4ನೇ ತಾರೀಕು ಮ್ಯಾಮ್ಕೋಸ್ ಚುನಾವಣೆ ಬರ್ತಾ ಇದೆ. ಮೊನ್ನೆ ಕೇಂದ್ರ ಸಚಿವರು ಈ 16 ವರ್ಷಗಳಿಂದ ಏನು ಅಡಿಕೆ ಬಗ್ಗೆ ಇರತಕ್ಕಂಥ ಒಂದು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸ್ತಾರೆ. ಕೇಂದ್ರ ಸರ್ಕಾರ ಅಂದರೆ ಈ ಸಹಕಾರ ಭಾರತಿ ಇವತ್ತು ಮ್ಯಾಮ್ಕೋಸ್ ಮತ್ತು ಕ್ಯಾಂಪ್ಕೋಸ್ ಸಂಸ್ಥೆಗಳ ಆಡಳಿತವನ್ನು ಹೊಂದಿದ್ದು ನಿಮಗೆಲ್ಲ ಗೊತ್ತಿದೆ. ಸಹಕಾರ ಭಾರತಿಗೆ ಅವರು ಮೊನ್ನೆ ಬಂದು ಇಲ್ಲಿ ಅಡಿಕೆ ಬೆಳೆಗಾರರ ಬೆಂಬಲವನ್ನು ಕೋರಿಯಾರೆ. ನಾವು ಮ್ಯಾಮ್ಕೋಸ್ ಅವರ ಹಾಗೆಲ್ಲ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಂತ ಎಲ್ಲ ಹೇಳೋರು. ನಾನು ಒಂದು ಹೇಳ್ತಾ ಇದ್ದೀನಿ, ಇವತ್ತು ಸಹಕಾರ ಭಾರತಿಗೆ ಸಂಘಟನೆಗೆ ಅಡಿಕೆ ಬೆಳೆಗಾರರ ಮತವನ್ನ ಕೇಳ್ತಕ್ಕಂಥ, ಬೆಂಬಲ ಕೇಳ್ತಕ್ಕಂಥ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ಭಾರತೀಯ ಸನಾತನ ಹಿಂದೂ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಬದುಕಿನಲ್ಲಿ, ಭಾರತೀಯ ಸನಾತನ ಹಿಂದೂ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಬದುಕಿನಲ್ಲಿ ಪೂಜ್ಯ ಭಾವನೆ, ಗೌರವ ಭಾವನೆಯನ್ನು ಹೊಂದಿರತಕ್ಕಂಥ ಅಡಿಕೆಯ ಬಗ್ಗೆ ಹಾಗೂ ಅದರ ಔಷಧೀಯ ಗುಣಗಳ ಬಗ್ಗೆ, ಅದು ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಎಂಬ ಅಂಶವನ್ನ ತಮ್ಮದೇ ಆದ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಯಾಕಂದ್ರೆ ಇದು ಸಹಕಾರ ಭಾರತಿ ಇದೆಯಲ್ಲ, ಅದು ಬಿಜೆಪಿ ಪಕ್ಷದ ಒಂದು ಅಫ್ಶೂಟ್ ಅಂತೀವಿ, ಅಂದ್ರೆ ಒಂದು ಸಹಕಾರಿ ಸಂಘಟನೆ ವಿಭಾಗ. ಅದು ಬಿಜೆಪಿ ಪಕ್ಷ, ಅದಕ್ಕೆ ಸಹಕಾರ ಭಾರತಿ ಬಿಜೆಪಿ ಪಕ್ಷದ ಒಂದು ಅಂಗಸಂಸ್ಥೆ. ಅದು ಆ ಅಂಗಸಂಸ್ಥೆ ಇವತ್ತು ಸಹಕಾರ ಭಾರತಿಯವರು ತಮ್ಮದೇ ಆದಂತ ನರೇಂದ್ರ ಮೋದಿ ಸರ್ಕಾರದ, ಕೇಂದ್ರ ಸರ್ಕಾರದ ಏನಂದ್ರೆ ಆರೋಗ್ಯ ಸಚಿವರುಗಳಿಗೆ, ಕೃಷಿ ಸಚಿವರುಗಳಿಗೆ, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಡಿಕೆಯ ಒಂದು ಗೌರವ ಭಾವನೆ, ಏನು ಭಾರತೀಯ ಹಿಂದೂ ಸನಾತನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಬದುಕಿನಲ್ಲಿ ಹೊಂದಿರತಕ್ಕಂಥ ಪೂಜ್ಯ ಭಾವನೆ, ಪೂಜ್ಯ ಸ್ಥಾನದ ಬಗ್ಗೆ, ಗೌರವ ಸ್ಥಾನದ ಬಗ್ಗೆ, ಹಾಗೇನೆ ಔಷಧೀಯ ಗುಣಗಳ ಬಗ್ಗೆ, ಅಡಿಕೆ ಔಷಧ ಗುಣದ ಬಗ್ಗೆ, ಹಾಗೂ ಅದು ಅಡಿಕೆ ಹಾನಿಕಾರಕವಲ್ಲ ಎಂಬುದರ ಬಗ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಸಹಕಾರ. ಸನಾತನ ಹಿಂದೂ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಬದುಕಿನಲ್ಲಿ, ಭಾರತೀಯ ಸನಾತನ ಹಿಂದೂ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಬದುಕಿನಲ್ಲಿ ಪೂಜ್ಯ ಭಾವನೆ, ಗೌರವ ಭಾವನೆಯನ್ನು ಹೊಂದಿರತಕ್ಕಂಥ ಅಡಿಕೆಯ ಬಗ್ಗೆ ಹಾಗೂ ಅದರ ಔಷಧೀಯ ಗುಣಗಳ ಬಗ್ಗೆ, ಅದು ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಎಂಬ ಅಂಶವನ್ನ ತಮ್ಮದೇ ಆದ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಯಾಕಂದ್ರೆ ಇದು ಸಹಕಾರ ಭಾರತಿ ಇದೆಯಲ್ಲ, ಅದು ಬಿಜೆಪಿ ಪಕ್ಷದ ಒಂದು ಅಫ್ಶೂಟ್ ಅಂತೀವಿ, ಅಂದ್ರೆ ಒಂದು ಸಹಕಾರಿ ಸಂಘಟನೆ ವಿಭಾಗ. ಅದು ಬಿಜೆಪಿಯವರಿಗೆ, ಕೃಷಿ ಸಚಿವರುಗಳಿಗೆ, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಡಿಕೆಯ ಒಂದು ಗೌರವ ಭಾವನೆ, ಏನು ಭಾರತೀಯ ಹಿಂದೂ ಸನಾತನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಬದುಕಿನಲ್ಲಿ ಹೊಂದಿರತಕ್ಕಂಥ ಪೂಜ್ಯ ಭಾವನೆ, ಪೂಜ್ಯ ಸ್ಥಾನದ ಬಗ್ಗೆ, ಗೌರವ ಸ್ಥಾನದ ಬಗ್ಗೆ, ಹಾಗೇನೆ ಔಷಧೀಯ ಗುಣಗಳ ಬಗ್ಗೆ, ಅಡಿಕೆ ಔಷಧ ಗುಣದ ಬಗ್ಗೆ, ಹಾಗೂ ಅದು ಅಡಿಕೆ ಹಾನಿಕಾರಕವಲ್ಲ ಎಂಬುದರ ಬಗ್ಗೆ